ಶಂಕರಣ್ಣನ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಕಾರ 5-7 ವರ್ಷದಿಂದ ಈ ಮಲ್ತಿ ದೀಪಕ್ಕೆ ಪ್ರಾರ್ಥನೆ ಮಾಡುವಂಥ ಒಂದು ವಿಶೇಷ ಮಕರ ಸಂಕ್ರಾಂತಿ ವಿಶೇಷ ಪೂಜೆ. ಯಾಕಂದರೆ ಶಂಕರಣ್ಣನ ದೇವಸ್ಥಾನಕ್ಕೆ, ಪಡುಬಿದ್ದೆ ಖಡ್ಗೇಶ್ವರ ದೇವಸ್ಥಾನಕ್ಕೆ, ಕಾಪು ಮಾರಿಯಮ್ಮನಿಗೆ ಒಂದು ಮೂಲ ಸ್ಥಾನವಂತ ಅಷ್ಟಮಂಗಲ ದೇವಂತೆ. ಅದು ಮಕರ ಸಂಕ್ರಾಂತಿ ಪ್ರಕಾರ ಯಾವ ದಿನವೂ ಬರೋದಿಲ್ಲ. ಮಕರ ಸಂಕ್ರಾಂತಿ ಶುಭ ದಿನವಾಗಿ ಇಲ್ಲಿ ಪ್ರಾರ್ಥನೆ. ಈ ದಿನದ ವಿಶೇಷ ಪ್ರಾರ್ಥನೆ ಏನಂದ ದೇವರಿಗೆ ಸುವರ್ಣ ತ್ರಿಭುಜವನ್ನು ಒಂದು ಬೋಟ್, ಅದರಲ್ಲಿಂದ 7 ಜನ ಮೀನುಗಾರರು ಕಣ್ಮರೆಯಾಗಿದ್ದಾರೆ. ಅದರಿಂದಾಗಿ ಇಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಎಲ್ಲ ಕಾರವಾರದಿಂದ ಮಂಜೇಶ್ವರ ತನಕ ಕರ್ನಾಟಕದಲ್ಲಿ ದೇವರಿಗೆ ಮೀನುಗಾರರಿಗೆ ಎಷ್ಟು ಕುಲದೇವರಿದ್ದರೆ ಯಾವ್ಯಾವ ಸ್ಥಾನ ಇದೆ ಎಲ್ಲ ಸ್ಥಾನದಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆದರೂ ಕೂಡ ಇನ್ನುವರೆಗೆ ಮೀನುಗಾರ ಯಾವ ಪತ್ತೆಯನ್ನು ಕಾಣುತ್ತಿಲ್ಲ, ಯಾವ ಸುಳಿವು ಸಿಗಿಲ್ಲ. ಸರ್ಕಾರ ಯಾವ ಸುಳಿವು ಬಿಟ್ಟುಕೊಳ್ಳಿಲ್ಲ ಇನ್ನುವರೆಗೆ. ಅದರಿಂದಾಗಿ ನಾವು ಇಲ್ಲಿ ಇದು ವಿಶೇಷ ಸ್ಥಾನ ಮಲ್ತಿ ಅಂತ ನಾವು ಮೀನುಗಾರರಿಗೆ ಏನಿದ್ರೆ ಇದು ಕಡಲ ಸಮುದ್ರ ಮಧ್ಯದಲ್ಲಿರುವ ಒಂದು ಶಕ್ತಿ, ಪರಶಕ್ತಿ ಅಂತ ಇಲ್ಲಿದೆ. ಅದರಿಂದಾಗಿ ಈ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲೂ ನಮ್ಮ ಮೀನುಗಾರರು, ಕಣ್ಮರೆಯಾಗಿದ್ದ ಮೀನುಗಾರರು ಸಿಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಈ ಜಾಗದಲ್ಲಿ ಸಮಸ್ತ ಮೀನುಗಾರರು ಒಗ್ಗೂಟುಕೊಂಡು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇನ್ನೂ ಕೂಡ ನಮ್ಮ ಮೀನುಗಾರರು ಆದಷ್ಟು ಬೇಗ ಈ ಸ್ಥಾನಕ್ಕೆ ಬಂದು ಇನ್ನೊಂದು ಮಕರ ಸಂಕ್ರಾಂತಿಯ ದಿವಸ ಆ ಮೀನುಗಾರ ಇದೇ ಜಾಗದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗುವಂಥ ಒಂದು ಸಮಯ ಬಂದೇ ಬರ್ತದೆ ಅಂತ ನಮ್ಮ ಅನಿಸಿಕೆ.